ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಇನ್ನು ಮುಂದೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿರೋದೇ ಇಲ್ಲ, ಎಲ್ಲ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು. ಅದು ಹೇಗೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗಲೇ ಹೇಳಿದಂಗೆ ನೀವು ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿರಲ್ಲ, ಎಲ್ಲ ನಿಮ್ಮ ಫೋನಲ್ಲೇ ಇದೆ. ಅದು ಹೇಗೆ ಅಂದರೆ, ನೀವು ಪೊಲೀಸ್ ಸ್ಟೇಷನ್ ಯೂಶಲಿ ಹೋಗೋದು ಏನಕ್ಕೆ? ಕಂಪ್ಲೇಂಟ್ ಕೊಡೋಕ್ಕೆ. ಏನು ನಿಮ್ಮ ಫೋನ್ ಕಳ್ತನ ಆಗಿರ್ಬೋದು, ಇಲ್ಲ ಬೈಕ್ ಕಳ್ತನ ಆಗಿರ್ಬೋದು, ಪ್ಯಾನ್ ಕಾರ್ಡ್, DD, ವೋಟರ್ ID ಕಾರ್ಡ್ ಇದೆಲ್ಲ ಕಳ್ಕೊಂಡಿದ್ರೆ ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾಯಿದ್ರಿ. ಏನೋ ಹುಡ್ಕೊಡಿ ಮತ್ತು ಇಲ್ಲ ಏನೋ ಡೂಪ್ಲಿಕೇಟ್ ಕಾಪಿಗೋಸ್ಕರ ಹೋಗ್ತಾಯಿದ್ರಿ. ಇನ್ನು ಮುಂದೆ ಅದಕ್ಕೆಲ್ಲ ನೀವು ಹೋಗಬೇಕಾಗೇ ಇಲ್ಲ, ಎಲ್ಲ ನಿಮ್ಮ ಫೋನಲ್ಲೇ ಮಾಡ್ಬೋದು. ಅದು ಹೇಗೆ ಅಂದರೆ, ಪೊಲೀಸ್ ಇಲಾಖೆಯವರು ನಿಮಗೆ ಹೊಸ ಆ್ಯಪ್ ಮಾಡಿದ್ದಾರೆ, ಪೊಲೀಸ್ ಲಾಸ್ಟ್ ರಿಪೋರ್ಟ್ ಆ್ಯಪ್ ಅಂತ. ಇದರಲ್ಲಿ ನೀವು ಕರ್ನಾಟಕ ರಾಜ್ಯ ಪೊಲೀಸ್ ಆ್ಯಪ್ ಲಾಗಿನ್ ಆಗೋದ್ರ ಮೂಲಕ ಲಾಸ್ಟ್ ರಿಪೋರ್ಟ್ ಆ್ಯಪ್ನಲ್ಲಿ ನೀವು ದೂರು ಸಲ್ಲಿಸ್ಬೋದು. ಈ ಆ್ಯಪ್ನ ಡಿಸ್ಕ್ರಿಪ್ಷನ್ ಲಿಂಕ್ ಶೇರ್ ಮಾಡಿರ್ತೀವಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಈ ಆ್ಯಪ್ ಅದು ಹೇಗಿರುತ್ತೆ ತಿಳಿಸ್ತೀನಿ ಬನ್ನಿ. ಈಗ ನೀವು ನೋಡ್ಬೋದು, ಲಾಸ್ಟ್ ರಿಪೋರ್ಟ್ ಆ್ಯಪ್ ಇದು ಹೀಗಿರುತ್ತೆ. ನೀವು ನ್ಯೂ ಯೂಸರ್ ಆಗಿದ್ದರೆ ನ್ಯೂ ಯೂಸರ್ನ ಕ್ಲಿಕ್ ಮಾಡಿ, ಎಕ್ಸಿಸ್ಟಿಂಗ್ ಯೂಸರ್ ಆಗಿದ್ದರೆ ಎಕ್ಸಿಸ್ಟಿಂಗ್ ಯೂಸರ್ ಕ್ಲಿಕ್ ಮಾಡಿ. ಈಗ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮಲ್ಲಿ ಏನೋ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ನಿಮಗಲ್ಲಿ ಕಾಣಿಸುತ್ತೆ ಏನೋ ಎಂಟರ್ ಯುವರ್ ನೇಮ್, ನಿಮ್ಮ ಹೆಸರು, ಅದಾದಮೇಲೆ ನಿಮ್ಮ ಫೋನ್ ನಂಬರ್, ಇಮೇಲ್ ID, ಡೇಟ್ ಆಫ್ ಬರ್ತ್, ಮತ್ತು ನೀವು ಅಲ್ಲಿ ಸರ್ವಿಸಸ್ ಏನಂದರೆ ನಿಮ್ಮಲ್ಲಿ ಆಧಾರ್ ಕಾರ್ಡ್, ವೋಟರ್ ID ಯಾವುದೋ ಒಂದು ಪ್ರೂಫ್ ಕೊಡಬೇಕು ಅವರಿಗೆ. ಅದಾದಮೇಲೆ ನೀವು ಏನು ಪ್ರೂಫ್ ಕೊಟ್ಟಿದ್ದೀರ ಅದ್ರ ನಂಬರ್ ಕೇಳುತ್ತೆ, ಇದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಎಲ್ಲ ಫಿಲ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಿ, ಅಲ್ಲಿ ರಿಜಿಸ್ಟರ್ ಅಂದಿದೆ, ನೀವು ಇಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಏನೇನೋ ನಿಮ್ಮ ಕಂಪ್ಲೇಂಟ್ ನೇಮ್ ಏನಾಗಿರುತ್ತೆ ಅದನ್ನ ಫೈಲ್ ರಿಜಿಸ್ಟರ್ ಮಾಡ್ಕೊಬೋದು. ಜೊತೆಗೆ ನಿಮಗೆ ಅಲ್ಲಿ ರಿಟ್ರೀವ್ ಒಂದು ಇದೆ, ಅಲ್ಲಿ ನೀವು ನೋಡ್ಬೋದು ಏನೇನು ನಿಮ್ಮದು ರಿಪೋರ್ಟ್ ಹಾಕಿರ್ತೀವಿ, ನೀವು ಅಲ್ಲಿ ನೋಡ್ಬೋದು. ಈಗ ನಿಮಗೆ ರಿಜಿಸ್ಟರಲ್ಲಿ ಏನೇನು ಇದೆ ತಿಳ್ಕೊತೀನಿ ಬನ್ನಿ. ನೀವು ಪರ್ಸ್ನಲ್ ಡೀಟೇಲ್ಸ್ ಏನಂದರೆ ನೀವು ಡೀಟೇಲ್ಸ್ನ ಫಿಲ್ ಮಾಡ್ಕೊಬೇಕು. ಏನೋ ನಿಮ್ಮ ಹೆಸರು ಮತ್ತು ನೀವು ಏನು ಅಲ್ಲಿ ಸನ್ ಆಫ್ ಇದೆ, ವೈಫ್ ಆಫ್ ಇದೆ, ಅದನ್ನು ನೀವು ನೋಡ್ಕೊಬೇಕು. ಜೊತೆಗೆ ನಿಮಗೆ ಯಾವ ಸ್ಟೇಟ್ ಒಂದಿದೆ ಆ ಸ್ಟೇಟು ಕ್ಲಿಕ್ ಮಾಡಬೇಕು. ಜೊತೆಗೆ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ID ಅದಕ್ಕೆ ಕೂಡ ಕ್ಲಿಕ್ ಮಾಡಬೇಕು. ಜೊತೆಗೆ ಈಗ ಪ್ಲೇಸ್ ಆ್ಯಂಡ್ ಟೈಮ್ ಕೂಡ ಬಂದಾಗ ನೀವು ಎಲ್ಲಿ ಕಳ್ಕೊಂಡಿದ್ದೀರಾ, ಜೊತೆಗೆ ಇದು ಆರ್ಟಿಕಲ್ ಏನಂದರೆ ನೀವು ಏನು ಕಳ್ಕೊಂಡಿದ್ದೀರಾ ಅದ್ರ ಪ್ರೂಫ್. ಈಗ ಆಧಾರ್ ಕಾರ್ಡ್ ಆಗಿದ್ರೆ ನಿಮ್ಗೆ ಯಾವುದೊಂದು ಸ್ಯಾಂಪಲ್ ಕಾಪಿ ಹೇಗಿತ್ತು ಅನ್ನೋ ಅವ್ರಿಗೆ ತೋರಿಸ್ಬೇಕು. ಜೊತೆಗೆ ನೀವು ಇನ್ನೊಂದು ರಿಪೋರ್ಟ್ ಫೌಂಡ್ ಏನಂದರೆ ನಿಮಗೆ ಡೂಪ್ಲಿಕೇಟ್ ಬೇಕು. ಈಗ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಬೇಕು, ಪಾಸ್ಬುಕ್ ಡೂಪ್ಲಿಕೇಟ್ ಬೇಕು, ಇದು ಬ್ಯಾಂಕವ್ರು ಕೇಳ್ತಾರೆ. ಸೊ ಈಗ ಅಕೌಂಟ್ ಬುಕ್ ಬೇಕು ಅಂದರೆ ಅಕೌಂಟು, ಆ ಥರ ನೀವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಈಸ್ಕೊತಿದ್ರಿ ಮೊದಲು ಇನ್ವೆಸ್ಟಿಗೇಷನ್ಗೆ ಹೋಗಿ, ಅದನ್ನೆಲ್ಲ ಈಗ ಫೋನಲ್ಲೇ ಮಾಡ್ಬೋದು. ಜೊತೆಗೆ ಅಲ್ಲಿ ಎಮರ್ಜೆನ್ಸಿ ಕೂಡ ಐತೆ. ಈಗ ನೋಡ್ಬೋದು, ರಿಪೋರ್ಟ್ ಫೌಂಡಲ್ಲಿ ತುಂಬಾ ಆಪ್ಷನ್ ಇದೆ. ಏರ್ ಟಿಕೆಟ್, ಬಸ್ ಟಿಕೆಟ್, ಗ್ಯಾಸ್. ಅದಾದಮೇಲೆ ನಿಮಗೆ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಇಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಏನೋ ಕ್ವಶನ್ನು ಕೊಟ್ಟವ್ರೆ, ಆನ್ಸರು ಕೂಡ ಕೊಟ್ಟವ್ರೆ, ಹೇಗೆ ಯೂಸ್ ಮಾಡಬೇಕು, ಏನೇನು ಎಲ್ಲೆಲ್ಲಿ ಏನೇನು ಹಾಕಬೇಕು, ತುಂಬಾ ಇದೆ. ಇದು ಓದ್ಕೊಬೋದು ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ. ಇದು ತುಂಬಾ ಈಸಿಯಾಗಿದೆ. ಮತ್ತು ಈಗ ಯಾಕಂದರೆ ಎಷ್ಟೊಂದು ಕೇಸ್ಗಳು ಬರ್ತಾ ಇರುತ್ತೆ, ಎಷ್ಟೊಂದು ಕಂಪ್ಲೇಂಟ್ ಬರ್ತಾ ಇರುತ್ತೆ, ಸೊ ಅವರು ಕೂಡ ಆಗ್ತಾ ಇರಲ್ಲ. ಸೊ ಈ ಆನ್ಲೈನ್ ಮುಖಾಂತರ ಅವರು ನಿಮಗೆ ಈಸಿ ಮಾಡ್ತಿದ್ದಾರೆ. Thank you for watching this video. Bye.